ಎಲ್ಲ ಇವರ ಬಯಲಾಟವೂ ಕೂಡ ಈಗ ಬಯಲಾದ ನಂತರ ಎಲ್ಲ ಅವಕಾಶಗಳನ್ನ ಈ ಬುರುಡೆ ಗ್ಯಾಂಗ್ ಹಾಗಾದ್ರೆ ಕಳೆದುಕೊಳ್ತಾ ಇದು ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಈ ವಿಚಾರವಾಗಿ ಡೇ ಒನ್ ನಿಂದಲೂ ಕೂಡ ಇದು ಹಿಂಗಾಗಿದೆ ಹಿಂಗೆ ಆಗಿದೆ ಅಂತ ಹೇಳಿ ವಿಚಾರ ಮಾಡಿದಂತ ಕೀರ್ತಿ ಶಂಕರಘಟ್ಟ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಬುರುಡೆ ಗ್ಯಾಂಗ್ನ ಬುಡಕ್ಕೆ ಈಗ ಬಂದಿದೆ, ಹಾಗಾಗಿ ತಾನು ಏನೇನು ಷಡ್ಯಂತ್ರ ಮಾಡ್ತೋ ಎಲ್ಲವೂ ಕೂಡ ಆ ಎಲ್ಲಾ ಬಾಗಿಲು ಕೂಡ ಮುಚ್ಚಿದ ಹಾಗೆ ಕಾಣಿಸ್ತಾ ಇದೆ. ಏನಾಗ್ಬೋದು ಕೀರ್ತಿ ಹಾಗಾದ್ರೆ? ಇವ್ರ ಮುಖವಾಡ ಬಯಲಾಗಿದೆ, ಕಾನೂನಿನ ಮುಖಾಂತರವೂ ಕೂಡ ಇವ್ರ ಮುಖವಾಡ ಬಹುತೇಕ ಬಯಲಾದಂಗೆ ಕಾಣಿಸ್ತಾ ಇದೆ. ಮುಂದೇನ್ ಕೀರ್ತಿ? ಇಲ್ಲ, ನಾವು 6 ತಿಂಗಳ ಹಿಂದೆನೆ ನಿಮ್ಮ ಸ್ಟುಡಿಯೋದಲ್ಲಿ ಕೂತಾಗ್ಲೇ ನಾವು ಇದನ್ನ ಪ್ರಿಡಿಕ್ಟ್ ಮಾಡಿದ್ವಿ, ಇದು ಹೀಗೆ ಆಗುತ್ತೆ ಅಂತ. ಅವತ್ತು ನಮ್ಮ ವಿರುದ್ಧ ಬಹಳ ದೊಡ್ಡ ಮಟ್ಟದ ಒಂದು ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ವಿ. ಯಾವುದೇ ವಿಚಾರಗಳನ್ನ ನಾವು ಮಾತಾಡ್ಬೇಕಾದ್ರೆ ಅದರ ಸುತ್ತಮುತ್ತ ಒಂದ್ಸಲಿ ನೋಡ್ಬೇಕಾಗತ್ತೆ. ಇದ್ರಲ್ಲಿ ಏನಿದೆ, ಸತ್ಯಾಸತ್ಯತೆ ಏನು, ಇದು ಸಾಧ್ಯನಾ, ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದಾರೆ, ಅಲ್ಲಿರುವ ಯಾವ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿದ್ದಾರೆ, ಮತ್ತು ಯಾರು ಮಾತಾಡ್ತಾ ಇದ್ದಾರೆ, ಮಾತಾಡ್ತಿರೋರು ಯಾರು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಮಾತಾಡ್ತಿರೋದು ಯಾರು? ಒಬ್ಬ ರೌಡಿ ಶೀಟರ್ ತಿಮ್ರೋಡಿ, ಸೀರಿಯಸ್ಲಿ, ಒಬ್ಬ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟ ಮಟ್ಟಣ್ಣ, ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಂತಹ ಸಮೀರ, ಇವರ ಮಾತುಗಳನ್ನೆಲ್ಲ ಕಟ್ಕೊಂಡು ಒಬ್ಬ ಗಾಂಜಾ ಮಾಡ್ತಾ ಇದ್ದ ಅಂತ ಹೇಳುವಂತಹ ಟಿಜೆ ಅಂತ ಇವ್ರುಗಳ ಮಾತನ್ನ ನಂಬ್ಕೊಂಡು ಇಡೀ ಕರ್ನಾಟಕ ಏನೆಲ್ಲ ಮಾತಾಡ್ಬಿಡ್ತು ಒಂದು ಕ್ಷೇತ್ರದ ಬಗ್ಗೆ. ಒಂದು ಧರ್ಮಸ್ಥಳವನ್ನ ಡಮಾರ್ ಸ್ಥಳ ಅಂತ ಕರೆಯೋದು, ಕಾವಂದ್ರನ್ನ ಕಾಮಾಂಧ್ರು ಅಂತ ಕರೆಯೋದು, ಎಲ್ಲವನ್ನ ಮಾಡಿದ್ರು. ಆದ್ರೆ ನಾವು ತುಂಬಾ ಗಟ್ಟಿಯಾಗಿ ಸಮೀರನ ಮೊದಲನೇ ವಿಡಿಯೋಗೆ ಉತ್ತರ ಕೊಟ್ವಿ. ಬಹಳ ಸ್ಪಷ್ಟವಾಗಿ ಮಾರನೇ ದಿನನೇ ವಿಡಿಯೋ ಮಾಡಿದೆ ನಾನು. ಇಲ್ಲ ಸಮೀರ್, ನಿನಗೆ ಸೌಜನ್ಯಾಗಿ ನ್ಯಾಯ ಕೊಡಿಸುವ ಉದ್ದೇಶವಿದ್ರೆ ನಿನ್ ಜೊತೆಗೆ ನಾವು ಇದೀವಿ, ಆದ್ರೆ ನಿನ್ನ ಉದ್ದೇಶ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಕೊಡಬೇಕು ಅನ್ನೋದಾದ್ರೆ ನಿನ್ನ ವಿರುದ್ಧ ನಾವಿದೀವಿ ಅಂತ ಗಟ್ಟಿಯಾಗಿ ನಿಲ್ಸಿ. ಆರಂಭದಲ್ಲಿ ಮೊದಲನೇ ವಿಡಿಯೋ ಮಾಡ್ಕೊಂಡು ಬರ್ಬೇಕಾದ್ರೆ ಮೊಹಮ್ಮದ್ ಸಮೀರ ಸ್ಟ್ರೈಟ್ ಅವೇ ಹೇಳ್ದ, ನನಗೆ ಸೌಜನ್ಯಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅವನ ಕೊನೆಯ ವಿಡಿಯೋ ಒಳಗೆ ಅವನ ಟರ್ನ್ ಎಲ್ಲಿಗೆ ಹೋಗಿತ್ತು ಅಂತಂದ್ರೆ, ನನ್ನ ಉದ್ದೇಶ ಏನಿದ್ರು ಆ ನಕಲಿ ದೇವಮಾನವನನ್ನ ಕೆಳಗಿಳಿಸೋದು ಅನ್ನುವ ಹಂತಕ್ಕೆ ಬಂದು ತಲುಪ್ತ. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಂತ ನಾವು ತುಂಬಾ ಗಟ್ಟಿಯಾಗಿ ಮತ್ತೆ ಹೇಳಿದ್ವಿ. ಜನ ನಮ್ಮನ್ನ ಬೈದ್ರು, ಜನ ನಮ್ಮನ್ನ ವೈಯಕ್ತಿಕವಾಗಿ ನಿಲ್ಸಿದ್ರು, ಜನ ನಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ರು, ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ನಮ್ಮ ಮನೆಗಳನ್ನ ಬದಲಾಯಿಸುವ ಹಂತಕ್ಕೆ ತಗೊಂಡ್ಬಂದ್ರು, ನಮ್ಮ ವಾಹನಗಳನ್ನ ಬದಲಾಯಿಸುವ ಹಂತಕ್ಕೆ ತಗೊಂಡ್ಬಂದು ನಿಲ್ಸಿದ್ರು. ಬಟ್ ನಾವೇನ್ ಭಯ ಪಡ್ಲಿಲ್ಲ. ಓಕೆ, ಪರವಾಗಿಲ್ಲ, ನಾವು ಸತ್ಯದ ಪರವಾಗಿದ್ದೀವಿ, ನಾವು ಒಳ್ಳೆ ವಿಚಾರದ ಪರವಾಗಿದ್ದೀವಿ. ಇದು 100% ನಮಗೆ ಗೆಲುವು ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದ್ದಿದ್ದಕ್ಕೆ ತುಂಬಾ ಗಟ್ಟಿಯಾಗಿ ನಿಲ್ಸಿ. ಪೇಮೆಂಟ್ ಗಿರಾಕಿಗಳು ಅಂತ ಕರೆದ್ರು. ಇವಾಗ ಗೊತ್ತಾಗ್ತಾ ಇದಿಲ್ಲ ಯಾರು ಪೇಮೆಂಟ್ ಗಿರಾಕಿಗಳು ಅಂತ. ಈಗ ಯಾರು ಪೇಮೆಂಟ್ ತಗೊಂಡಿದ್ರು? ಪೇಮೆಂಟ್ ತಗೊಂಡ ಹಂಗಾದ್ರೆ ಇವೆಲ್ಲ ಮಾಡಿದ್ದು. ಇವತ್ತು ಫೈಲ್ ಆಗಿರೋ FIR ರಿಜಿಸ್ಟರ್ ನಂಬರ್ 39/2025 ಅದನ್ನ ಸ್ಕ್ರಾಶ್ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಹೋಗ್ತಾರೆ ಅಂತಂದ್ರೆ, ಯಾಕೆ ಇಷ್ಟು ದಿನ ಸರ್ಕಾರ ದುಡ್ಡಲ್ಲಿ ಇವ್ರ ಅಪ್ಪ ಕೊಡ್ತಾನ ಬಂದಿದ್ದು ಈಗ ಇದನ್ನೆಲ್ಲ ವಾಪಸ್ಸು? ಇಷ್ಟು ದಿನ ಜನರ ನೆಮ್ಮದಿ ಕೆಡಿಸಿದ್ದು, ಇಷ್ಟು ದಿನ ಜನರ ಸಮಯ ಹಾಳು ಮಾಡಿದ್ದು, ಇಷ್ಟು ದಿನ ಸರ್ಕಾರದ ದುಡ್ಡಿನಲ್ಲಿ ಆಟ ಆಡಿದ್ದು, IPS ಆಫೀಸರ್ಗಳನ್ನ ಮಳೆಯಲ್ಲಿ ನೆನೆಸಿದ್ದು, ಜಿಗಣೆ ಕೈಲಿ ಕಚ್ಚಿದ್ದು, ಅವ್ರನ್ನ ಇಲ್ಲಿಂದ ಬೆಳತಂಗಡಿಯಲ್ಲಿ ತಗೊಂಡು ಹೋಗಿ ಕೂರಿಸಿದ್ದು, ನಾಟಕಗಳನ್ನ ಆಡಿದ್ದು, ಪುಕ್ಷಟ್ಟ ಕಣ್ಣೀರ್ಗಳನ್ನ ಹಾಕಿದ್ದು, ಜನರನ್ನ ವಂಚಿಸಿದ್ದು, ಜನರ ಭಾವನೆಗಳ ಜೊತೆ ಆಟ ಆಡಿದ್ದು, ಧರ್ಮಸ್ಥಳವನ್ನು ನಿಂತಿದ್ದು, ಧರ್ಮ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು, ನಮ್ಮ ಕಾವಂದ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು ಯಾರು ಕೊಡ್ತಾರೆ? ಇವ್ರೋಗ್ ಸ್ಕ್ವಾಶ್ ಇವಾಗ ಹಾಕ್ಬಿಟ್ರೆ ರಿಟರ್ಜಿ ಸ್ಕ್ವಾಶ್ ಮಾಡಿ ಇದ್ನ ಅಂತ ಇಲ್ಲಿ ತನಕ ಮಾಡಿದ್ದೇನು? ಇವಾಗ ಅರೆಸ್ಟ್ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡಕ್ ಹುಡುಕ್ತಾ ಇದ್ದಾರೆ. ನಿಮ್ ಮನೆಗಳಿಗೆ ನೋಟಿಸ್ ಬರ್ತಿದೆ ಅಂದ ತಕ್ಷಣ ಆಯ್ತು, ಇಷ್ಟ ದಿನ ಆಯ್ತು, ಆ ಕೇಸ್ FIR ವಾಪಸ್ ತಗೊಂಡ್ಬಿಡ್ತೀವಿ ಅಂತಂದ್ರೆ ಆಗುತ್ತಾ? ಯಾರ್ದೋ ಒಬ್ರ ಮೇಲೆ ಅತ್ಯಾಚಾರದ ಪ್ರಕರಣ ಅನ್ನೋ ತರ ಹಾಕ್ಬಿಟ್ಟು ಎಲ್ಲ ಮಾಡಿ ಲಾಸ್ಟಿಗೆ ಸುಳ್ಳು ಅಂತ ಗೊತ್ತಾದಾಗ ಅರೆಸ್ಟ್ ಮಾಡ್ತೀವಿ ಅಂತಂದ್ರೆ ನಾನು ಕೇಸ್ ವಾಪಸ್ ತಗೋತೀನಿ ಅಂದ್ರೆ ಮುಗ್ದೋಗ್ಬಿಡುತ್ತಾ? ಹಂಗಾಗಲ್ಲ. ಬಿಡಬಾರ್ದು ಇವ್ರನ್ನೆಲ್ಲ, ಹುಡುಕಿ ಎತ್ತಾಕೊಂಡು ಬಂದು ಬಡಿಬೇಕು ಇವ್ರನ್ನ. ಕೀರ್ತಿ, ಹಾಗಾದ್ರೆ ಬುರುಡೆ ಗ್ಯಾಂಗ್ ಸೋಲೊಪ್ಪಿಕೊಂಡಾಗ ಹಾಗಾದ್ರೆ ಇದು SIT ತನಿಖೆನ ರದ್ದು ಮಾಡಿ ಅಂತೇಳಿ ಹೇಳಿದ್ದು ನಿಮಗೆ ನೆನಪಿರ್ಲಿ, SIT ರಚನೆ ಆದಾಗ ಇದೇ ಗಿರೀಶ್ ಮಟ್ಟಣ್ಣವರ್ ಒಂದು ಯೂಟ್ಯೂಬ್ ವಿಡಿಯೋಲಿ ಕುತ್ಕೊಂಡು ಹೇಳ್ತಾನೆ, ಇದು ಗೆಲುವಿನ ಹೆಬ್ಬಾಗಿಲು. SIT ರಚನೆ ಆಯ್ತು, ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು, ಇದು ನಮ್ಮ ಗೆಲುವಿನ ಹೆಬ್ಬಾಗಿಲು ಅಂತ ಸಮೀರಾ ಮತ್ತೆ ಗಿರೀಶ್ ಮಟ್ಟಣ್ಣ ಕುತ್ಕೊಂಡು ಹೇಳ್ತಾರೆ. ಆಮೇಲೆ ಏನಂತಾರೆ, SIT ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ, ನಾವು ಎಲ್ಲ ರೀತಿಯಲ್ಲೂ SIT ಗೆ ಸಹಕಾರ ಕೊಡ್ತಾ ಇದೀವಿ, SIT ಅವರು ಸಹಿತ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಇವಾಗ SIT ಅವ್ರು ಕರೀತಿಯಾರಲ್ಲ, ಹೋಗಪ್ಪ, SIT ಅವ್ರು ನಿನ್ನ ಮನೆಗೆ ಬಂದು ನೋಟಿಸ್ ಅನ್ಸೋತನಕ ಯಾಕೆ ಬಿಟ್ಕೊಂಡಿದ್ಯಾ? SIT ಅವ್ರು ಕರೀತಿದ್ದಾರೆ, ಹೋಗು ವಿಚಾರಣೆ ಎದುರಿಸು. ಕಾಯ್ತಾ ಇದ್ದಾರೆ SIT ಅವ್ರು ನಿನ್ಗೋಸ್ಕರ. ಒಂದೊಂದು ಸುಳ್ಳುಗಳನ್ನ, ಒಂದೊಂದು ಕಥೆಗಳನ್ನ ಕಟ್ಟಿದ್ರ ಇವರು. ತಂದ ಬುರುಡೆನ 25 ವರ್ಷದ ಹೆಣ್ಮಗುದು ಅಂತಂದ್ರು, ಜಗತ್ತನ್ನ ಯಾಮಾರಿಸಿದ್ರು, ಕಂಡ ಸುಳ್ಳುಗಳನ್ನ ಹೇಳಿದ್ರು, ನೇರವಾಗಿ ವೀರೇಂದ್ರ ಜೈನ್ ಮತ್ತು ಹರ್ಷೇಂದ್ರ ಜೈನ್ ಅವರ ಹೆಸರನ್ನ ಹೇಳಿದ್ರು. ಅದಕ್ಕೆಲ್ಲ ಶಿಕ್ಷೆ ಏನ್ ಇವಾಗ? ಆಯ್ತು, ಧರ್ಮಸ್ಥಳದವರು ಏನು ಮಾಡ್ದೇನೆ ಸುಮ್ಮನೆ ಕೂತ್ರು, ಆಯ್ತು, ನಾವೇನ್ ಸುಮ್ಮನೆ ಕೂತಿರ್ಲಿಲ್ಲ ಬಿಡಿ.
ಧರ್ಮಸ್ಥಳದವ್ರು ಆಯ್ತಪ್ಪ ನಾವು ಮಾಡಿಲ್ಲ ಅಂತ ಆದ್ಮೇಲೆ ಇವ್ರು ಯಾರೋ ಮಾತಾಡ್ತಾರೆ ನಾಯಿ ಬಗಳಿದ್ರೆ ನಾವೇ ತಲೆ ಕೆಡ್ಸ್ಕೋಬೇಕು ಅಂತ ಸುಮ್ಮನೆ ಇದ್ರು. ಬಟ್ ಧರ್ಮಸ್ಥಳದ ಭಕ್ತರಾಗಿ ನಾವು ಯಾಕೆ ಸುಮ್ಮನೆ ಕೂರ್ಬೇಕಿತ್ತು? ನಾವು ಕೂರ್ಲಿಲ್ಲ, ನಾವು ಗಟ್ಟಿಯಾಗಿ ನಿಂತ್ವಿ. ಈ ದಿನ ಬಂದೇ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಅದ್ರಲ್ಲಿ ಎರಡನೇ ಮಾತು ಅಂತಂದ್ರೆ, ಸತ್ಯ ಹೇಳ್ಬೇಕು ಅಂತಂದ್ರೆ ಇವ್ರ ಹತ್ರ ಸಾಕ್ಷಿಗಳಿರ್ಬೇಕು. ಇವ್ರ ಹತ್ರ ಸಾಕ್ಷಿಗಳಿಲ್ಲ. ಈಗೆಲ್ಲೋಯ್ತು ಇವ್ರ ಜೇಬಲ್ಲಿದ್ದ ಸಾಕ್ಷಿ? ಈಗ ಎಲ್ಲಿ ಹೋಯ್ತು ಆ ಜೀವಂತ ಸಾಕ್ಷಿಗಳು? ನೋಡಿದವರಿದ್ದಾರೆ, ನೋಡಿದವ್ರನ್ನ ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ. ಜೇಬಲ್ಲಿ ಸಾಕ್ಷಿ ಉಂಟು, ಮೊಬೈಲ್ ನಲ್ಲಿ ತೋರಿಸಿದ ಸಾಕ್ಷಿಯನ್ನು ತೋರಿಸ್ಬಿಟ್ರೆ ಇವರೆಲ್ಲ ಶಾಶ್ವತವಾಗಿ ಜೈಲು ಸೇರ್ತಾರೆ. ಇವರೆಲ್ಲ ಸಾಮೂಹಿಕ ಅತ್ಯಾಚಾರಿಗಳು. ಕೊಡ್ರ ತಗೊಂಬಂದ್ ಸಾಕ್ಷಿನ ಇವಾಗ ಕೊಡ್ರಿ, ಇವಾಗ ತಗೊಂಬಂದು ಎಲ್ಲಾಯ್ತು ಸಾಕ್ಷಿಗಳು? ಇವಾಗಿಲ್ವಾ SIT ತಗೊಂಡೋಗಿ ಕೊಡ್ಲಿಕ್ಕೆ ಸಾಕ್ಷಿ? ಇವಾಗ ಬಾಲನ್ನವ್ರನ್ನ ಇಟ್ಕೊಂಡು ತಗೊಂಡೋಗಿ ಹೈಕೋರ್ಟ್ ಹೋಗ್ತೀರಾ. ಇದೇ ಬಾಲನ್ನವ್ರು ಕೂತ್ಕೊಂಡು ಹೇಳ್ತಾ ಇದ್ರು ಸಾವಿರಾರು ಹೆಣ್ಮಕ್ಳು ಮಿಸ್ ಆಗಿದೆ ಅಂತ. ಯಾಕೆ ಬಾಲನ್ನವ್ರ ಹತ್ರ ಇವಾಗ ಸಾಕ್ಷಿ ಇಲ್ವೇ? ಮಟ್ಟಣ್ಣ ಅದೇನೋ ಫೈಲ್ ಇಟ್ಕೊಂಡ್ಬಂದು ರೋಡ್ ಕೂಗಾಡ್ತಾ ಇದ್ದ, ಕಿರಿಸ್ತಾ ಇದ್ದ, ತಗೊಂಡೋಗಿ ಕೊಡಕ್ಕೆ ಹೇಳಿ SIT ಈಗ. ಇವನ್ ದೊಡ್ಡ ದೊಡ್ಡ ಭಾಷೆಗಳಲ್ಲಿ ತಿಮಿರೋಡಿ ದೊಡ್ಡ ಮಾತಾಡ್ತಾ ಇದ್ರು. ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ, ಕರ್ಕೊಂಡು ಹೋಗಿ ಕೇಳಿ ಇವಾಗ ಎಲ್ಲೋದ್ರವಲ್ಲ. ಸುಳ್ಳುಗಳ ಮೇಲೆ ಸುಳ್ಳು, ಸುಳ್ಳುಗಳ ಮೇಲೆ ಸುಳ್ಳು, ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳಿ ಜನಗಳನ್ನು ನಂಬಿಸಿ, ಜನನ ಯಾಮಾಡಿಸಿ, ಇವತ್ತು ನಾನು ಕೇಸ್ ವಾಪಸ್ ತಗೊಂಡ್ಬಿಡ್ತೀನಿ ಅಂತಂದ್ರೆ ಜನ ರೋಡಲ್ಲಿ ಸಿಕ್ಕಿದ್ರೆ ಮೆಟ್ಟಲ್ಲಿ ಹೊಡೆಯಲ್ವಾ ಇವ್ರಿಗೆ? ಹೊಡಿಬೇಕಾಗಲ್ವಾ ಇವ್ರಿಗೆ? ಕೀರ್ತಿ, ಏನು ಆಟ ಆಡ್ತೀರಾ ಜನರ ಜೊತೆ ಇವರು? ಕೀರ್ತಿ, ಜನರ ಭಾವನೆಗಳ ಜೊತೆಗೆ ಆಟ ಆಡಿದ್ರು. ಸರ್ಕಾರಿ ಅಧಿಕಾರಿಗಳ ಸಮಯವನ್ನ ವ್ಯರ್ಥ ಮಾಡಿದ್ರು. 1 ರಿಂದ 17 ಆ ಒಂದೊಂದು ಜಾಗಗಳನ್ನ ಗುರುತಿಸಿ ಅಲ್ಲಿ ಸರ್ಕಾರದ ದುಡ್ಡಲ್ಲಿ ಹೊಂಡಗಳನ್ನ ತೆಗೆದು ಏನೂ ಸಿಗದೆ, ಏನೂ ಮಾಡದೆ ಆರೋಪ ಮಾಡಿದ್ರು. ಇದಾಗಿ ಈಗ ಈ ಕೇಸನ್ನೇ ರದ್ದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಮುಗಿದು ಬಿಡ್ತಾ ಹಾಗಾದ್ರೆ ಕೀರ್ತಿ? ಅವ್ರು ಹೇಳಿದ್ದಲ್ಲ ಸುಳ್ಳಾಗೆ ಬಿಡ್ತಾ? ಇಷ್ಟು ದಿನದ ತನಿಖೆ ಹಾಗಾದ್ರೆ ಏನು? ಇದು ಒಂದು ಸರ್ಕಾರದ ಸಮಯ ವ್ಯರ್ಥ ಮಾಡಿದ್ದು. ಮತ್ತೊಂದು ಬಹಳ ದೊಡ್ಡ ಮಿಸ್ಟೇಕ್ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ರಿಜೆಕ್ಟ್ ಆಗಿದ್ದಂತಹ PAL ರಿಜೆಕ್ಟ್ ಆಗಿದೆ ಅನ್ನೋದನ್ನ ಹೇಳದೇನೆ ಬಂದು ಇಲ್ಲಿ ಮತ್ತೆ ಸರ್ಕಾರ ಹತ್ರ SIT ರಚನೆ ಮಾಡಿಸಿ. ಸುಪ್ರೀಂ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿ, ದಿಸ್ ಇಸ್ ನಾಟ್ PAL, ದಿಸ್ ಇಸ್ ನಾಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಪ್ಯೂರ್ಲಿ ದಿಸ್ ಇಸ್ ಏನು ಪೊಲಿಟಿಕಲ್ ಇಂಟೆನ್ಷನ್ ಇತ್ತು ಇದರಲ್ಲಿ, ಪೈಸಾ ಇಂಟ್ರೆಸ್ಟ್ ಇದೆ ಇದರಲ್ಲಿ, ಪಬ್ಲಿಸಿಟಿ ಇಂಟ್ರೆಸ್ಟ್ ಇದೆ ಇದರಲ್ಲಿ ಅಂತ ಹೇಳಿ ಉಗುರು ಕಳಿಸಿದಂತಹ ಒಂದು ಅರ್ಜಿಯನ್ನ ಇವರು ಸರ್ಕಾರದ ಎದುರುಗಡೆ ಇಡದೇನೆ ಸ್ಟ್ರೈಟ್ ಅವೇ ತಗೊಂಡ್ಬಂದು ಸರ್ಕಾರವನ್ನ ಯಾಮಾರಿಸಿ, ಲಿಟ್ರಲಿ ಐ ರಿಪೀಟ್ ದ ವರ್ಡ್, ಸರ್ಕಾರವನ್ನ ಯಾಮಾರಿಸಿ SIT ರಚನೆ ಮಾಡಿಸಿ, ಇಷ್ಟೆಲ್ಲ ಸರ್ಕಾರದ ತೆರಿಗೆಯ ದುಡ್ಡಿನಲ್ಲಿ ಇಷ್ಟು ದಿನಗಳ ಕಾಲ ಆಟ ಆಡಿ ಆ IPS ಆಫೀಸರ್ಗಳು ಒಳ್ಳೊಳ್ಳೆ ಕಡೆ ಕೆಲಸ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರನ್ನ ಒಂದು ಕೇಸ್ ನಲ್ಲಿ ಇಷ್ಟು ದಿನಗಳ ಕಾಲ ಕೂರಿಸಿ, ಅದರಲ್ಲಿ ಮಂಜುನಾಥ್ ಗೌಡ ಅನ್ನುವಂತಹ ಒಬ್ಬ ಆಫೀಸರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇವಾಗ ಕೇಸ್ ವಾಪಸ್ ತಗೋತೀವಿ. ನನ್ನ ಪ್ರಕಾರ ಅಲ್ಲಿ ಕೇಸ್ ವಾಪಸ್ ತಗೋತೀನಿ ಅಂತ ಲಾಯರ್ ಕರ್ಕೊಂಡು ಕೋರ್ಟ್ ಹೋದ್ರೆ ಜಡ್ಜ್ ಬಾರಿಸ್ಬೇಕು ಇವ್ರಿಗೆ ನನ್ನ ಪ್ರಕಾರ. ಷಡ್ಯಂತ್ರ ಅಲ್ಲ, ನಾವೇನ್ ಷಡ್ಯಂತ್ರ ಮಾಡ್ತಿಲ್ಲ. ಇವತ್ತು ಇಲ್ಲಿ 15 ಶವ ಸಿಕ್ತು, ಇಲ್ಲಿ 13 ಶವ ಸಿಕ್ತು. ನಾನು ಹೇಳ್ತಾ ಇರೋದು ಬರೀ ಇವರನ್ನ ಮಾತ್ರ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಆ ಯೂಟ್ಯೂಬರ್ಗಳು ಅವತ್ತು ಯಾರ್ಯಾರು ಕುತ್ಕೊಂಡು ಲೆಕ್ಕ ಕೊಟ್ರಲ್ಲ ಅವ್ರನ್ನ ಎಳ್ಕೊಂಡು ಕೊಳ್ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು ಇವಾಗ. ಬನ್ರ ಇಲ್ಲಿ ಅವತ್ತು ಹೇಳಿದ್ರಲ್ಲ ವಿಡಿಯೋದಲ್ಲಿ ತೋರಿಸೋ ಇವಾಗ ಅಂತ ಏನೇನ್ ಯಾಮಾರಿಸಿ ಇಡೀ ರಾಜ್ಯವನ್ನ ಇವರು ನೀಟಾಗಿ ಒಂದು ಮೋಡ್ ಆಫ್ ಆಪರೆಂಡಿ ಮಾಡ್ಕೊಂಡು, ಯಾರಾದ್ರೂ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡ್ರೆ ಅವರ ಫ್ಯಾಮಿಲಿ ಬಗ್ಗೆ, ಅವರ ಮಡದಿ ಬಗ್ಗೆ, ಅವರ ತಂಗಿ ಬಗ್ಗೆ, ಅವರ ಅಕ್ಕನ ಬಗ್ಗೆ, ಅವರ ಗೆಳತಿಯರ ಬಗ್ಗೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡಿಸಿ ಅವರು ಮತ್ತೆ ಆ ವಿಚಾರಕ್ಕೆ ಬರದೇ ಇರೋ ತರ ನೋಡ್ಕೊಂಡು ಮೋಡ್ ಆಫ್ ಆಪರೆಂಡಿ ಹ್ಯಾಂಡಲ್ ಮಾಡಿ, ಇವರಿಗೆ ಬೇಕಾದ ಯೂಟ್ಯೂಬ್ ಟೀಮ್ಗಳನ್ನ ಕಟ್ಕೊಂಡು, ಅವರಿಗೆ ಮಾತ್ರ ಸಂದರ್ಶನಗಳನ್ನ ಕೊಟ್ಕೊಂಡು, ಅವರಿಗೆ ಬೇಕಾದ ರೀತಿಯಲ್ಲಿ ಸಂದರ್ಶನ ಕೊಟ್ಕೊಂಡು, ಅದನ್ನ ಜಗತ್ತಿಗೆ ಸುಳ್ಳು ಹಬ್ಬಿಸಿ ಇವತ್ತು ಆಯ್ತು ನಾವು ಕೇಸ್ ವಾಪಸ್ ತಗೋತೀವಿ ಅಂದ್ರೆ ಈ ದರಿದ್ರಗಳ ಹತ್ರ ಏನು ಯಾವ ಸಾಕ್ಷಿ ಇರಲಿಲ್ಲ. ಈ ಯಾವ ಸಾಕ್ಷಿಗಳೂ ಇಲ್ಲದೆ ಇಲ್ಲಿಯ ತನಕ ಜೇಬಲ್ಲಿದೆ, ಮೊಬೈಲ್ ಅಲ್ಲಿದೆ, ತಲೆಯಲ್ಲಿದೆ, ಪ್ಯಾಂಟ್ ಅಲ್ಲಿದೆ, ಇಲ್ಲಿಟ್ಟಿದೀವಿ ಅಂತ ಸುಳ್ಳು ಹೇಳಿ ಅದನ್ನ ನಂಬಿಸಿ ಇವತ್ತು ಜಗತ್ತಿಗೆ ಯಾಮಾರಿಸಿದ್ದು ಅಲ್ಲದೆ ಇವತ್ತು ಕೇಸ್ ವಾಪಸ್ ತಗೋತೀವಿ. ಕೂರ್ಬೇಕಾ? ಯಾಕೆ ಕೂರ್ಬೇಕು ಸುಮ್ನೆ? ಯಾಕೆ ಬಿಡ್ಬೇಕು ಇವ್ರನ್ನ ಸುಮ್ನೆ? ಕೀರ್ತಿ, ಇವರ ಷಡ್ಯಂತ್ರದಲ್ಲಿ ಬಲಿಪಶುಗಳಾದವ್ರು ಯಾರು ಹಾಗಾದ್ರೆ? ಬಲಿಪಶು ನಿಮಗೆ ಸರಿಟವೇ ಕಾಣ್ತಾ ಇದ್ದಿಲ್ಲ. ಒಂದು ಸುಜಾತಾ ಭಟ್ ಕರ್ಕೊಂಡ್ಬಂದು ನನಗೆ ಆಸ್ತಿ ಕೊಡ್ತೀನಿ ಅಂತ ಬಂದ್ರೆ, ಬೇಡ ನಿನಗೆ ಅಸ್ತಿ ಕೇಳು ನಾನು ಆಸ್ತಿ ಕೊಡಿಸ್ತೀನಿ ಅಂತ ಹೇಳಿ ಅವ್ರ ಮಗಳನ್ನ ಸೃಷ್ಟಿ ಮಾಡಿ, ಇಲ್ಲದ ಮಗಳನ್ನ ಸೃಷ್ಟಿ ಮಾಡಿ ಸುಜಾತಾ ಭಟ್ ಅವ್ರನ್ನ ಬಲಿಕಾ ಬಕ್ರ ಮಾಡಿದ್ರು. ಮತ್ತೊಂದು ಕಡೆ
ಒಬ್ಬ ದಲಿತ ಆತನನ್ನ ಕರ್ಕೊಂಡು ಬಂದು ಅವನ ಬಾಯಲ್ಲಿ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿಸಿ ಅವನಿಗೆ ಆಮಿಷ ಒಡ್ಡಿ ಅವನನ್ನ 1.5 ವರ್ಷಗಳಿಂದ ಅವನನ್ನ ಲೈನ್ ಅಪ್ ಮಾಡಿ ಅವನ ಊರಿಂದ ಕರ್ಕೊಂಡು ಬಂದು ಅವನ ಹೆಂಡತಿಯನ್ನು ಕರ್ಕೊಂಡು ಬಂದು ಬೇಕಾದ ಹಾಗೆ ಮುಂಚೆನೆ ವಿಡಿಯೋಗಳನ್ನ ಇವರಿಗೆ ಬೇಕಾದ ಹಾಗೆ ಮಾಡಿಟ್ಕೊಂಡು ನಂತರ ಆತನನ್ನು ಸಿಕ್ಕಿಸಿ ಈಗ ಆತನು ಜೈಲಲ್ಲಿದ್ದಾನೆ. ಇವತ್ತಿದಾರ. ಅವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಾಗ ಸುಪ್ರೀಂ ಕೋರ್ಟ್ ನ 7-8 ಲಾಯರ್ಗಳು ಉದ್ದುದ್ದಕ್ಕೆ ಕ್ಯೂ ಅಲ್ಲಿ ನಿಂತಿದ್ರಲ್ಲ, ಇವತ್ತು ಸರ್ಕಾರಿ ವಕೀಲರು ಚಿನ್ನಯ್ಯನ ಪರವಾಗಿರೋದು. ಇವ್ರ ಕಡೆ ಯಾರು ಲಾಯರ್ ಇದಾರೆ? ಬಿಟ್ರು ಕೈ, ಹೋಗು ನಿಂದ ಆಯ್ತು ಕೆಲಸ ಅಂತ. ಇವತ್ತು ಅವ್ರ ವೈಫ್ ಏನ್ ಹೇಳ್ತಿದ್ದಾರೆ? ಕಾಪಾಡಿ ನನ್ ಗಂಡನ್ನ. ಬೇಕಿತ್ತ ಪರಿಸ್ಥಿತಿ ಇದು? ಯಾರಿಗೆ ತನಕ ತಂದಿಟ್ಕೊಂಡಿದ್ದು? ಯಾರಿಗೆಲ್ಲ ಮಾಡಿದ್ದು? ಒಬ್ಬೊಬ್ರನ್ನೇ ಬಲಿಕ ಬಕ್ರ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ನಾವ್ ಹೇಳಿದ್ವಿ ಸೌಜನ್ಯ ವಿಷಯಕ್ಕೂ ಈ ಬುರ್ಡೆ ಗ್ಯಾಂಗ್ಗೂ ಈ ಬುರ್ಡೆ ವಿಷಯಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಇವರೆಲ್ಲ ಗ್ಯಾಂಗ್ ಒಟ್ಟಿಗೆ ಮುಂಚೆಯಿಂದಾನೇ ಕೆಲಸ ಮಾಡ್ತಾ ಇತ್ತು. ವಿಠಲ್ ಗೌಡ ಯಾಕೆ ಬರ್ತಾನೆ ಈ ಕೇಸಲ್ಲಿ? ಬುರ್ಡೆ ಕೇಸ್ಗೂ ವಿಠಲ್ ಗೌಡನ್ಗೂ ಏನ್ ಸಂಬಂಧ? ಇವೆಲ್ಲ ವೆಲ್ ಪ್ಲಾನ್ಡ್ ಅಂತ ಅವಾಗ್ಲೇ ಗೊತ್ತಾಗ್ತಾ ಇತ್ತು, ನಮ್ ಜನಕ್ಕೆ ಅರ್ಥ ಆಗ್ತಾ ಇರ್ಲಿಲ್ಲ. ಸೌಜನ್ಯನ ನೆಪ ಇಟ್ಕೊಂಡು, ಸೌಜನ್ಯನ ಶೋಲ್ಡರ್ನ ಇಟ್ಕೊಂಡು ಧರ್ಮಸ್ಥಳದ ಕಡೆ ಗನ್ ತಿರುಗಿಸಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಧರ್ಮಸ್ಥಳವನ್ನು ಹೇಗಾದ್ರೂ ಮಾಡಿ ಫಿನಿಶ್ ಮಾಡ್ಬೇಕು. ನೀವು ಯೋಚನೆ ಮಾಡಿ, ಇವ್ರ ಪ್ಲಾನ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತಂದ್ರೆ, ಕುಸುಮಾವತಿ ಅನ್ನುವಂತಹ ಸೌಜನ್ಯಳ ತಾಯಿ ಆಕೆ ಹೇಳ್ತಾಳೆ ತನ್ನ ಮಗಳಿಗೆ ನ್ಯಾಯ ಕೇಳಮ್ಮ ನೀನು ಅಂತಂದ್ರೆ, ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ, ನಾವು ನ್ಯಾಯ ಕೇಳ್ತೀವಿ, ನೀವು ಧರ್ಮಸ್ಥಳಕ್ಕೆ ಹುಂಡಿಗೆ ಕಾಸು ಹಾಕಬೇಡಿ ಅಂತಾರಲ್ಲ. ಇವ್ರ ಉದ್ದೇಶ ಏನು? ಧರ್ಮಸ್ಥಳದ ಹುಂಡಿಗೆ ಕಾಸು ಹಾಕಿದ್ರೆ ಇವ್ರ ಮಗಳಿಗೆ ಅನ್ಯಾಯ ಆಗತ್ತಾ? ಏನ್ ಅರ್ಥ ಆದದ್ದು? ಇಲ್ಲ ಸಲ್ಲದನ್ನ ನಾನು ಈಗಲೂ ಹೇಳ್ತೀನಿ ಕೇಳಿ, ಕುಸುಮಾವತಿ ಅವರು ಈಗಲೂ ಅವಕಾಶ ಇದೆ. ಅವರಾಗೆ ಬಂದು ಈ ಗ್ಯಾಂಗ್ ಅವರ ತಲೆಯನ್ನ ಹೇಗೆ ಸವರ್ತು, ಅವರನ್ನ ಹೇಗೆ ನಂಬಿಸ್ತು, ಅವ್ರಿಗೆ ಏನೇನು ಆಮಿಷ ಒಡ್ತು, ಅವರಿಂದಾಗಿ ಸೌಜನ್ಯಾಗಿ ಹೇಗೆ ನ್ಯಾಯ ತಪ್ತು ಅನ್ನೋದನ್ನ ಕುಸುಮಾವತಿ ಅವ್ರು ಬಂದು ಹೇಳ್ಬೇಕು. ಈಗಲಾದ್ರೂ ಬಂದು ಹೇಳ್ಬೇಕು. ಇನ್ನು ಮುಂದೇನು ಸೆರೆಗೊಡ್ಕೊಂಡು ರೋಡಲ್ಲಿ ನನ್ನ ಮಗಳಿಗೆ ನ್ಯಾಯ ಅಂದ್ರೆ ಖಂಡಿತ ಜನ ಉಗಿತಾರೆ. ಕೋರ್ಟಿಗೆ ಹೋಗಿಲ್ಲ ಯಾಕೆ ಅಂತ ಖಂಡಿತ ಕೇಳ್ತಾರೆ. ಆ ಪರಿಸ್ಥಿತಿಗೆ ಕುಸುಮಾವತಿ ತಂದ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈಗಲೂ ಅವಕಾಶ ಇದೆ. ಏನ್ ಹೇಳ್ದ ಮಹೇಶ್ ಏನ್ ಹೇಳ್ದ ಗಿರೀಶ್ ಮಟ್ಟಣ್ಣ, ಏನ್ ಹೇಳ್ದ ಜಯಂತ, ವಿಠಲ್ ಗೌಡ ಏನಂತ ತಲೆ ತಿಂದ ಅನ್ನೋದನ್ನ ಅರ್ಥ ಮಾಡಿಸದೆ ಇದ್ರೆ ಕುಸುಮಾವತಿ ಅವ್ರು ಈಗ ಸಮಸ್ಯೆ ದೊಡ್ಡದಾಗುತ್ತೆ. ಅವ್ರು ಬುಡಕ್ಕೂ ಬರುತ್ತೆ ಒಂದಿನ. ಕೀರ್ತಿ, ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಇದ್ದಂಗಿಲ್ಲ. ಇದು ಯಾವುದೋ ವೈಯಕ್ತಿಕ ಕಾರಣಕ್ಕೋಸ್ಕರ, ವೈಯಕ್ತಿಕ ದ್ವೇಷಕ್ಕೋಸ್ಕರ ಇವರು ಅರ್ಜಿ ಸಲ್ಲಿಸಿದ್ದಾರೆ ಅಂತೇಳಿ ಹೇಳಿರೋದು, ಆ ಅರ್ಜಿಯನ್ನ ತಿರಸ್ಕಾರ ಮಾಡಿರೋದನ್ನ ಮರೆಮಾಚಿ ಇವರಿಷ್ಟೆಲ್ಲ ಹೈಡ್ರಾಮಾ ಮಾಡಿ SIT ಮೇಲೆ ನಮ್ಮ ನಂಬಿಕೆ ಇದೆ ಅಂತ ಹೇಳಿದವರು ಇವತ್ತು SIT ತನಿಖೆಯೇ ಸರಿ ಇಲ್ಲ ಅಂತೇಳಿ ಹೇಳುವಂತ ಇವರು ಇನ್ನು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಏನ್ ಇವ್ರ ಆಲೋಚನೆ ಏನಾಗುತ್ತೆ? ಸಾಯಂಕಾಲ 8 ಗಂಟೆ ಆದ್ರೆ ಲೈವ್ ಬಂದ್ಕೊಂಡು ಸೌಜನ್ಯನ ಫೋಟೋನ ಹಿಂದ್ಗಡೆ ಇಟ್ಕೊಂಡು ಲೈವ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. SIT ಅವರು ವಿಚಾರಣೆಗೆ ಮಧ್ಯರಾತ್ರಿ ಕರೆದು ಬರ್ತೇವೆ, ಯಾವ ಟೈಮಿಗಾದ್ರೂ ಕರೀರಿ, ನಾವು ರೆಡಿ ಇದ್ದೇವೆ, ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೇವೆ ಅಂತೇಳಿ ಉದ್ದುದ್ದ ಭಾಷಣಗಳನ್ನ ಮಾಡ್ಕೊಂಡು ಕುಂಗುದ್ರು. ಇವತ್ತೆಲ್ಲ ತಲೆ ಮರ್ಸ್ಕೊಂಡು ಓಡಾಡ್ತಾ ಇರೋದು. ನಾಚಿಕೆ ಆಗಲ್ಲ ಇವ್ರಿಗೆ? ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದು ಬಿಟ್ಟು ಆ ಹೆಣ್ಣು ಮಗಳ ಹೆಸರನ್ನು ಇಟ್ಕೊಂಡು ಆ ಹೆಣ್ಣು ಮಗಳಿಗೆ ಅನ್ಯಾಯನೂ ಮಾಡಿದ್ದಲ್ದೆ ಒಂದು ಧರ್ಮಕ್ಷೇತ್ರದ ಮೇಲೆ ಅಪಚಾರ ತರಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ, ಹೊಡಿಬೇಕಾದ ನಿಮ್ಗೆ ಚಪ್ಲಿಲಿ. ಏನ್ ಆಡಿದ್ದೆ ಆಟನ? ರಾಜ್ಯ ಸರ್ಕಾರವನ್ನೇ ಯಾಮಾರಿಸೋದು ಅಂತಂದ್ರೆ ಏನರ್ಥ? IPS ಆಫೀಸರ್ಗಳನ್ನ ಯಾಮಾರಿಸೋದು ಅಂದ್ರೆ ಏನರ್ಥ? ಒಂದು SITಯನ್ನೇ ಯಾಮಾರಿಸೋದು ಅಂದ್ರೆ ಏನರ್ಥ? ಯಾರು ಇವ್ರಿಗೆಲ್ಲ ಇಷ್ಟೊಂದು ಅಧಿಕಾರ ಕೊಟ್ಟವ್ರು? ಯಾರಿದ್ದಾರೆ ಇವ್ರು ಬೆನ್ನಿಂದೆ? ಫಸ್ಟ್ ಅವ್ರನ್ನ ಹುಡಿ. ಇವರೆಲ್ಲ ಪಾತ್ರಧಾರಿಗಳು, ಇವರೆಲ್ಲ ಆಕ್ಟರ್ಸ್. ಇವರು ನಾವು ಪ್ರೊಡ್ಯೂಸರ್ಸ್ ಹುಡುಕ್ಬೇಕು ಇವಾಗ. ಯಾರು ಸ್ಕ್ರೀನ್ ಪ್ಲೇ ಬರದ ಅವ್ನು ಹುಡುಕ್ಬೇಕು ಇವಾಗ. ಯಾರು ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಯಾರು ಫಂಡಿಂಗ್ ಮಾಡ್ತಾ ಇದ್ದಾನೆ ಅವ್ನು ಹುಡುಕ್ಬೇಕು ಇವಾಗ. ಇವ್ರುಗಳೆಲ್ಲ ಇವ್ರ ಆಕ್ಟರ್ಸ್. ಇವರು ಬಂದು ಆಕ್ಟಿಂಗ್ ಮಾಡಿ ಹೋಗ್ತಿದ್ದಾರೆ. ಇವರು ಅವ್ರವ್ರ ಪಾತ್ರ ಅವ್ರು ನಿಭಾಯಿಸ್ತಾ ಇದ್ದಾರೆ. ಸುಜಾತಾ ಭಟ್ ಒಬ್ಬರು ಆಕ್ಟ್ರು, ಚಿನ್ನಯ್ಯ ಒಬ್ಬ ಆಕ್ಟ್ರು, ತಿಮ್ರೋಡಿ ಒಂದು ಡೈರೆಕ್ಟರ್ ಪ್ಲಸ್ ಆಕ್ಟ್ರು, ಇವನು ಬಿಗ್ಗೆಸ್ಟ್ ಡೈಲಾಗ್ ರೈಟ್ರು. ಆಮೇಲೆ ಇಡೀ ಸಿನಿಮಾನೇ ಹಾಳು ಮಾಡಿದ್ಯಾರು ಗೊತ್ತಾ? ಗಿರೀಶ್ ಮಟ್ಟಣ್ಣ ಇವನು. ಕೀರ್ತಿ, ಈಗ AI ವಿಡಿಯೋವನ್ನ ಬಳಸ್ಕೊಂಡು, ಗ್ರಾಫಿಕ್ಸ್ ಅನ್ನ ಬಳಸ್ಕೊಂಡು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡದಂತ ಕೆಲವು ಯೂಟ್ಯೂಬರ್ಗಳಿದ್ರಲ್ಲ, ಅವ್ರನ್ನ ಹಂಗೆ ಸುಮ್ನೆ ಬಿಡ್ಬೇಕಾ? ಇಷ್ಟೆಲ್ಲ ಆದ ನಂತರ ಯಾವುದೇ ಆಧಾರಗಳಿಲ್ಲದೆ, ಯಾವುದೇ ಸಾಕ್ಷಿ ಇಲ್ಲದೆ, ಏನೂ ಸಿಗದೆ ಪುಂಖಾನುಪುಂಖವಾಗಿ ಮಾತಾಡಿ ಸ್ವಾಸ್ಥ್ಯ ಹಾಳು ಮಾಡಿದ್ರಲ್ಲ, ಅಂತವ್ರನ್ನ ಸುಮ್ನೆ ಬಿಡ್ಬೇಕು. ಕೆಲವು ಯೂಟ್ಯೂಬರ್ಗಳಲ್ಲ, ಅವರ ಹೆಸರುಗಳನ್ನ ಹೇಳ್ಬೇಕು ಇವತ್ತು ನಾವು. ಶುರು ಮಾಡಿದ್ದೆ ಸಮೀರಾ, ಮೊಹಮ್ಮದ್ ಸಮೀರ್.
ವಿಡಿಯೋ ಮಾಡ್ಕೊಂಡು ವಿಡಿಯೋದ ಆರಂಭದಲ್ಲೇ ಈ ವಿಡಿಯೋದಲ್ಲಿ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ, ಯಾರನ್ನೂ ಮಾತಾಡ್ಸಿಲ್ಲ, ಯಾವ ಸಾಕ್ಷಿಗಳನ್ನ ನಾನು ತಗೊಂಡಿಲ್ಲ, ಲೀಗಲ್ ಒಪಿನಿಯನ್ ತಗೊಂಡಿಲ್ಲ, ಜನ ಏನ್ ಮಾತಾಡ್ತಿದ್ರು ಅದರ ಆಧಾರದ ಮೇಲೆ ವಿಡಿಯೋ ಮಾಡಿ ವಿಡಿಯೋ ಬಿಡ್ತಾ ಇದೀನಿ, ಇದು ಜನನೇ ಚರ್ಚೆ ಮಾಡ್ಲಿ ಅಂತ ಬಿಟ್ನಲ್ಲ, ಯಾಮಾರ್ಸಿದ್ನಲ್ಲ ಜನಕ್ಕೆ. ಏನ್ ಮಾಡ್ಬೇಕೀಗ ಅವನ್ನ? ದಿನ ಸಾಯಂಕಾಲ ಆದ್ರೆ ಕುತ್ಕೊಂಡು ಇವತ್ತು 8 ಸಿಕ್ತು, 7 ಸಿಕ್ತು, ಹಸಿರು ಸೀರೆ ಸಿಕ್ತು, ನೀಲಿ ಕಲರ್ ಬ್ಲೌಸ್ ಸಿಕ್ತು, ATM ಕಾರ್ಡ್ ಸಿಕ್ತು, ಪ್ಯಾನ್ ಕಾರ್ಡ್ ಸಿಕ್ತು ಅಂತ ಹೇಳಿ ಸಾಯಂಕಾಲ ಕುತ್ಕೊಂಡು ಭಾಷಣ ಬಿಗಿತಾ ಇದ್ರಲ್ಲ, ಅವ್ರಿಗೆ ಏನ್ ಹೇಳ್ಬೇಕು ಇವಾಗ? ಎಲ್ಲೋಗ್ತಾರೆ? ಏನ್ ಜಸ್ಟಿಫಿಕೇಶನ್ ಕೊಡ್ತಾರೆ ಇವಾಗ? ಏನ್ ಜಸ್ಟಿಫಿಕೇಶನ್ ಕೊಡ್ತಾರೆ? ಕುತ್ಕೊಂಡು ಸಾಯಂಕಾಲ ಆಗಂಗಿಲ್ಲ, ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೊಂಡ್ರು, ಜನ ಅವ್ರನ್ನ ಬೇಷ್ ಅಂದ್ರು, ನಮ್ಗೆ ಬಾಯಿಗೆ ಬಂದಂಗ್ ಬೈದ್ರು. ಇವತ್ತು ನಾವೆಲ್ಲಾದ್ರೂ ಹೇಳಿದೀವ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ? ನಮ್ ಬಾಯಲ್ಲಿ ಯಾವತ್ತಾದ್ರೂ ಬಂದಿದೆ ಸೌಜನ್ಯ ನ್ಯಾಯ ಬೇಡ ಅಂತ?